ಗೋಷ್ಠಿಗೆ ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇದೇ ದಿನಾಂಕ 15/3/2026 ರವಿವಾರ ದಿವಸ ವಿಜಯಪುರದ ವಿಜಯ್ ಫಂಕ್ಷನ್ ಹಾಲ್ದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಇದರ ಸಂಪೂರ್ಣ ನೇತೃತ್ವವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹಿಂದಿನ ನಗರಾಭಿವೃದ್ಧಿ ಸಚಿವರು ಆದ ಸನ್ಮಾನ್ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು ವಹಿಸಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಇನ್ನೋರ್ವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಜಿಲ್ಲೆಯ ಗೌರವಾನ್ವಿತ ಶಾಸಕರು ಆದಂಥ ಅಪ್ಪಾಜಿ ನಾಡಗೌಡ್ಜಿ ಅವರಿರ್ಬೋದು, ಯಶವಂತರಾಯಗೌಡ ಪಾಟೀಲ್ರು, ವಿಠ್ಠಲ್ ಕಟಕ್ದೊಂಡವರು, ಅಶೋಕ್ ಮನಗೂಳಿ ಅವರು, ಅವ್ರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸುನೀಲ್ ಗೌಡ್ ಪಾಟೀಲ್ರು ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಚಾರ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಉದಯದಿಂದ ಅಂದರೆ 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು, ಸಂಪೂರ್ಣ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸ ಆಳ್ವಿಕೆಯನ್ನು ಮಾಡ್ತು ಮತ್ತು ಏನೇನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತು, ಈ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಆವತ್ತಿನ ಕಾರ್ಯಾಗಾರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಉಪನ್ಯಾಸಕರು ಅಂದರೆ ರಾಜ್ಯದಿಂದ KPCCಯ ಮುನೀರ್ ಅವರು ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಅವರು ಒಂದು ಸೆಷನನ್ನು ಮಾಡ್ತಾರೆ. ಅವ್ರ ಜೊತೆಗೆ ಸುಧೀರ್ ಮುರಳಿ ಇವರು ಮುಖ್ಯ ಸಂಯೋಜಕರು ಪ್ರಚಾರ ಸಮಿತಿಗೆ, ಇವರು ಒಂದು ಸೆಷನನ್ನು ಮಾಡ್ತಾರೆ. ಜೊತೆಗೆ ಚಂದ್ರು ಶೆಟ್ಟಿ ಅಂಥೇಳಿ ಇವರು ಸಹ KPCC ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾಗಿದ್ದಾರೆ. ಅವ್ರ ಜೊತೆಗೆ ಶರಣಪ್ಪ ಕೊಟ್ಟಿಗೆಯವರಿದ್ದಾರೆ. ಇನ್ನೋರ್ವರು ಸಂಯೋಜಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಚಾರ ಸಮಿತಿಯಿಂದ ಮಹಾಬಲೇಶ್ವರ್ GS ಅವರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಪ್ರತಿ ಬ್ಲಾಕ್ದಿಂದ ಕನಿಷ್ಠ 100 ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂಥೇಳಿ ಆ ಭಾಗದಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಥವಾ ನಮ್ಮ ಪರಾಜಿತ ಅಭ್ಯರ್ಥಿಗಳನ್ನಾಗಿರ್ಬೋದು, ನಾವು ಈಗಾಗಲೇ ಒಂದು ಸಭೆಯನ್ನು ಕರೆದು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಬ್ಲಾಕ್ಗಳಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಈ ವಿಷಯವನ್ನು ಸಾರ್ವಜನಿಕವಾಗಿ ತಿಳಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೌರವಾನ್ವಿತ ಮಾಧ್ಯಮದ ಮಿತ್ರರನ್ನ ಕರೆಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಾಕಷ್ಟು ವಿಷಯಗಳನ್ನು ಈಗ ತಾನೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ನಿಮ್ಮಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾಕಂದ್ರೆ ಕಾರ್ಯಾಗಾರ ಇದೊಂದು ವರ್ಕ್ಶಾಪ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಘಟಕದಿಂದ ಆಗುತ್ತದೆ. ಇದು ಒಂದು ಮೊದಲನೇ ಸಲ ಆಗ್ತದೆ. ಬಿಜಾಪುರ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಕಾರ್ಯಾಗಾರ ಆಗಿಲ್ಲ. ಬಹಳ ದಿನಗಳಿಂದ ನಾವು ಕಾರ್ಯಾಗಾರ ಮಾಡ್ಬೇಕು ಸರ್, ಯಾಕಂದ್ರೆ ಕಾರ್ಯಾಗಾರಗಳು ಹೆಚ್ಚು ಎಲ್ಲ ಬೆಂಗಳೂರೊಳಗೆ ಆಗ್ತಾವೆ. ಮೊದಲನೇ ಸಲ ಬಿಜಾಪುರಕ್ಕೆ ಬರ್ಬೇಕಂದಾಗ ವಿನಯ್ ಕುಮಾರ್ ಸ್ವರ್ಕೆ ಸಾಹೇಬ್ರ ಅಧ್ಯಕ್ಷರು ಅದನ್ನು ವಿನಮ್ರವಾಗಿ ಇದು ಮಾಡಿಕೊಂಡು
ಎಲ್ಲ ಅವ್ರದ್ದೊಂದು ಟೀಮ್ ಇದೆ. ಬರೀ ವಿನಯ್ ಕುಮಾರ್ ಸೊರ್ಕೆ ಅವ್ರು ಬರಂಗಿಲ್ಲ. ಎಲ್ಲೇ ಕಾರ್ಯಾಗಾರ ಆದ್ರೆ ಈ ವಿಷಯದ ಬಗ್ಗೆ ಪ್ರಚಾರ ಸಮಿತಿ ಅಂದ್ರೆ ಕೇವಲ ಇಲೆಕ್ಷನ್ ಬಂದಾಗ ಅಷ್ಟೇ ಪ್ರಚಾರ ಪ್ರಚಾರ ಸಮಿತಿ ಇರಂಗಿಲ್ಲ. ಇಡೀ ವರ್ಷ, ಇಡೀ 5 ವರ್ಷ ನಮ್ಮ ಸರ್ಕಾರದ 5 ವರ್ಷ ಮುಂದಿನ ಇಲೆಕ್ಷನ್ ಒಳಗೆ ದಿನನಿತ್ಯದ ಕೆಲಸ ನಡೀತಿರ್ತಾವ KPCCಯಲ್ಲಿ. ಅದರ ಒಂದು ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಎಲ್ಲಾ ಜನರಿಗೆ ತಗೊಂಡು ತಾವು ಹೇಳ್ದಂಗೆ ಅವ್ರಿಗೆ ಬಿಟ್ಟು ಏನಿಲ್ಲ. ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಒಂದಿದೆ, ಸಣ್ಣ ಪುಟ್ಟು ಇದು ಇರ್ತಾವ, ವೈಯಕ್ತಿಕವಾಗಿರ್ತಾವ. ಅದಕ್ಕೆ ನಾವು ಯಾವುದೇ ಹೆಚ್ಚು ಲಕ್ಷ್ಯ ಕೊಡಲಾರ್ದೆ ಪಕ್ಷವನ್ನು ಮುಂದುವರಿಸಬೇಕು. ವಿಶೇಷವಾಗಿ ಕಾರ್ಯಾಗಾರದ ಅರ್ಥ ಏನಪ್ಪಾ ಅಂತಂದ್ರೆ ಅದರಲ್ಲಿ ಕೆಲವೊಂದು ಭಾಗದ ಮ್ಯಾಗ ಅಲ್ಲೇ ಬೇರೆ ಬೇರೆ ಮಾಡ್ಯಾರ. ನಮ್ಮ ಭಂಡಾರಿ ಸಾಹೇಬರು ಒಂದು ವಿಷಯ ತೆಗೆದ್ರು, ಒಂದು ಕೋಮು ಭಾವನೆ ಮೂಡ್ತಿದೆ ಇದರಲ್ಲಿ, ಅದರ ಬಗ್ಗೆನೂ ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಆಗ್ತಾನೆ ಅವ್ರು ಲೀಸ್ಟ್ ಹೇಳಿದ್ದಾರೆ. ವಿಸ್ತಾರವಾಗಿ 45 ಮಿನಿಟ್ಸ್ ಒಂದು ಇದು ಇರುತ್ತೆ. ಅದೇ ತರ ಈವೇನು ಮಾಧ್ಯಮದ ಯಾವ ತರ ನಾವು ಮಾಧ್ಯಮವನ್ನು ನಿರ್ವಹಣೆ ಮಾಡಬೇಕು, ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಂಗ, ಮೀಡಿಯಾ ನಮ್ಮ ಬಗ್ಗೆ ಅಗ್ರೆಸಿವ್ ಆಗಿರ್ತದೆ. ಆವಾಗ ನೀವು ನೋಡ್ತೀರಿ ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಭಾಳ ಒಂದು ಕಾಯಿನ್ ವರ್ಡ್ ಆಗಿದೆ. ಅದರ ಬಗ್ಗೆ ನಾವು ಹ್ಯಾಂಗ್ ಫ್ರೆಂಡ್ ಮಾಡ್ಬೇಕು, ನಾವು ಪಕ್ಷದವರು ಪಕ್ಷ ಸಂಘಟನೆಯಿಂದ ಯಾವ ತರ ಮೀಡಿಯಾಕ್ಕೆ ಇದು ಮಾಡಿ ನಮ್ಮ ಮೇಲೆ ಅಗ್ರೆಸಿವ್ ಆಗಿ ಯಾವುದೇ ವಿಷಯದ ಮ್ಯಾಗೆ ನೆಗೆಟಿವ್ ಆಗಿ ಪ್ರಚಾರವಾಗುವಾಗ ಹ್ಯಾಂಗ್ ಮಾಡ್ಬೇಕು ಅದರ ಬಗ್ಗೆ ಅಮೀನ್ ಮುಟ್ಟೋರು ಮಾತಾಡ್ತಿದ್ರಲ್ಲಿ. ಅವ್ರು ಇನ್ನೂ ಅವೈಲೇಬಲ್ ಆಗಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವ್ರಾದ್ರೆ ಅಮೀನ್ ಮುಟ್ಟೋರು ಬರ್ತಾರ, ಮುರಳಿ ಅವರು ಭಾಳ ಯಾವ ತರ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತದೆ, ಅದ್ರ ಹಿಂದೆ ಉದ್ದೇಶ ಏನಿರ್ತದೆ, ಅದ್ರ ಹಿಂದೆ ಒಂದು ರಾಜಕೀಯ ಇರ್ತದ, ಅದ್ರ ಬಗ್ಗೆ ಸವಿಸ್ತರವಾಗಿ ಅವ್ರು ಮಾತಾಡ್ತಾರೆ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಇದೇ ತರ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ವಿಷಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪಕ್ಷದ ಕಾರ್ಯಕರ್ತರಾಗಿ ಯಾವ ತರ ನಾವು ಮೀಡಿಯಾದ ಮುಂದೆ ಜನರ ಮುಂದೆ ಹೋಗಿ ಹೇಳ್ಬೇಕಪ್ಪ ಅನ್ನೋದು ಇದರದ ಮೂಲ ಉದ್ದೇಶದ ವರ್ಕ್ಶಾಪ್. ವಿ ಆರ್ ಆಕ್ಚುಲಿ ಟ್ರೈನಿಂಗ್ ದ ಕಾರ್ಯಕರ್ತ. ಇದ್ರದ್ದು ಉದ್ದೇಶ ಅದು ಒಂದು ಏನೋ ಭಾಷಣದ ಸಭೆ ಏನಲ್ಲ ಅದು. ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಎಲ್ಲ ನಾಯಕರು ಬರ್ತಿರ್ಬೋದು, ಆದ್ರೆ ಅಲ್ಲಿ ಮಾತಾಡೋರು ಯಾರದಲ್ಲ, ವಿಶೇಷ ಭಾಷಣಕಾರ ಯಾರಾದ್ರ ಅವ್ರ ಮ್ಯಾಗ ನಾವು ಹೆಚ್ಚು ಒತ್ತು ಕೊಟ್ಟು ಆ ವಿಷಯ ನಿಮ್ಗೆ ಬರ್ತದೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಮಾಡಿ ಅದಕ್ಕೊಂದು ಪಾಸಿಟಿವ್ ಇದು ಮಾಡ್ಕೊಂಡು ಅದಕ್ಕೆ ನೀವು ಮಾಡಿದ್ದಲ್ಲಿ ಒಂದು ಒಳ್ಳೆ ಇದು ಹೋಗುತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ದೇಶಕ್ಕೆ ಯಾವ ವಿಷಯಗಳ ಮ್ಯಾಗ ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಒಂಥರ ಒಬ್ಬಟ್ಟಿಯಾಗಿ ಕಾಣಲಾಗ್ತದೆ ದೇಶ. ಇದ್ರ ಬಗ್ಗೆ ತಾವು ವಿಚಾರ ಮಾಡ್ಬೇಕು. ಮೀಡಿಯಾ ಈಸ್ ನಾಟ್, ನೀವು ಬರೀ ಮೀಡಿಯಾ ನಮ್ಮ ಬಗ್ಗೆ ಬರೀ ಇದು ಮಾಡೋಕ್ಕಿಂತಲೂ ಒಂದು ಪಾಸಿಟಿವ್ ಇದ್ರ ಬಗ್ಗೆ ನೀವು ಕೂಡಿ ಯಾವ ತರ ಈ ಸಮಸ್ಯೆಗಳನ್ನು ಇದು ಮಾಡ್ಬೋದು. ಜನರಿಗೆ ಗುರುತಿದ್ದು ಇಂಥ ದೊಡ್ಡ ಸಮಸ್ಯೆಗಳು ನಮ್ಮ ರಿಲೇಷನ್ಸ್ ವಿತ್ ಮಿಡಲ್ ಈಸ್ಟ್ ನೋಡ್ಬೇಕಾದ್ರೆ ನಮ್ಗೆ ಎಂದೂ ಗ್ಯಾಸದ್ದಾಗ್ಲಿ ತೈಲದ್ದಾಗ್ಲಿ ಪ್ರಾಬ್ಲಮ್ ಆಗಬಾರ್ದು, ಹಿಂದೆಂದೂ ಆಗಿಲ್ಲ. ನಮ್ಗೆ ದೊಡ್ಡ ಯುದ್ಧ ಆಗೋ ಇಷ್ಟು ಪ್ರಮಾಣ ಆಗಿಲ್ಲ. ಈಗ ಮುಂಬರುವ ಯುದ್ಧಗಳಲ್ಲಿ ಹಿಂಗಾಗ್ಬಿಟ್ಟದ, ನಮ್ಗೆ ಯಾರು ನಮ್ಮ ಕಡೆ ಒಲಿಲಾಗ್ತಾ ಇಲ್ಲ. ನಮ್ಗೆ ಯಾರು ಯೂಸ್ ಮಾಡ್ಲಾಗ್ತಾರೆ, ನಾವು ಯೂಸ್ ಅಂಡ್ ಥ್ರೂ ಆಗಿವ್. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿ ಅದಕ್ಕೆ ಯೂಸ್ ಮಾಡ್ತಾ ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಎಲ್ಲ ನಮ್ಗೆ ಬರೀ ಕಾಂಗ್ರೆಸ್ದವ್ರಿಗತ್ತಲ್ಲ, ನಿಮ್ಮೊಂದು ಇದರ ಬಗ್ಗೆ ನೀವು ಹ್ಯಾಂಗ್ ಟ್ಯಾಕಲ್ ಮಾಡ್ಬೇಕು, ಜನಸಾಮಾನ್ಯರಿಗೆ ಇದು ಹ್ಯಾಂಗ್ ಗುರ್ತಾಗ್ಬೇಕು. ಈಗ ನಾ ಬರುವಾಗ ನೋಡಿದೆ, ಒಂದಿಲ್ಲ ಅಂದ್ರೆ ಒಂದು 100, 200 ಇಲ್ಲೇ ನಿಂತಾವ ಗ್ಯಾಸ್ ಪಾಳಿ ಹಚ್ಚಿ. ಈಗ ವಿಚಾರ ಮಾಡ್ರಿ, ಇದೇ ಮುಂದುವರಿತಂದ್ರೆ ಜನರಿಗೆ ಹ್ಯಾಂಗ ಮೇಲ್ ದರ್ಜೆ ಇದು ಹ್ಯಾಂಗಾರೆ ಮಾಡಿ ನಡ್ಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮ ಜನಸಾಮಾನ್ಯರಿಗೆ ಅಷ್ಟು ತೊಂದರೆ ಆಗ್ತದೆ. ಇಂಥದ್ದೊಂದು ವಿಷಯದ ಇದಕ್ಕೆ ತಾವು ಇದು ಮಾಡ್ಬೇಕು.